ಸೊ ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಲಾಗ್. ಸೊ ವೈಸ್ ತಿಂಡಿ ಎಲ್ಲ ತಿಂದ್ಕೊಂಡು ಈಗ ಆಸ್ಪತ್ರೆಗೆ ಹೊರಟಿದ್ದೀವಿ. ಏನಕ್ಕಂದರೆ ಹುಷಾರಿರಲಿಲ್ಲ ತಾತಂಗೆ, ತೋರಿಸ್ಕೊಂಬರೋಣ ಅಂತಂದು. ಯಾಕೋ ಈ ನಡುವೆ ಎಲ್ಲ ಸುಸ್ತು ಹೊಡಿತೈತೆ, ಜ್ವರ. ನಿನ್ನೆ ಬೇರೆ ಜ್ವರ ಬಂದಿದ್ವು, ಮಾತ್ರೆ ನುಗ್ಸಿ ಕಡೆಗೂ ನುಂಗ್ತಾನೆ ಇಲ್ಲ. ಅದಕ್ಕೆ ಹೋಗಿ ಮಾತ್ರೆ ಅಂತೂ ನುಂಗಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋಣ ಅಂತಂದು. ಮಾತ್ರೆ ಯಾಕೆ ನುಗ್ತಿಲ್ಲ ಅಂದರೆ ನನಗೇನೋ ಮಾಡಿಬಿಡ್ತಾರೆ ಅಂತಂದು. ಸಂಜೆ ಯಾಕೋ ಸುಸ್ತು ಹೊಡಿತಿತ್ತು, ಅದಕ್ಕೆ ಕುಂಡಿಸ್ಬಿಟ್ಟಿಲ್ಲೇ ನಾನು. ತಾತ ಹಾಲು ಕುಡಿಯಲ್ಲ, ಗಂಜಿನೇ ಕುಡಿಯೋದು. ಸೊ ಗಂಜಿ ಕಾಸು ಕೊಟ್ಬಿಟ್ಟು ಗಂಜಿ ಕುಡಿತು, ಇನ್ನು ಸ್ವಲ್ಪ ಹಂಗೆ ಬಿಡ್ತು. ದೊಡ್ಡ ಲೋಟದಲ್ಲಿ ಕೊಟ್ಟಿದ್ದೆ, ಗಂಜಿ ಕುಡಿದು ಒಂದು ಸ್ವಲ್ಪ ಹಂಗೆ ಬಿಡ್ತು. ಆಮೇಲೆ ಮಾತ್ರೆ ನುಂಗ್ಸೋಣ ಅಂತಂದು ಇಷ್ಟು ಟ್ರೈ ಮಾಡಿರೋ ನುಂಗ್ಲೇ ಇಲ್ಲ. ಲಾಸ್ಟಿಗೆ ನಾನೇ ಬಾಯಿಗೆ ನೀರು ಹಾಕ್ಬಿಟ್ಟು ಮಾತ್ರೆ ನುಂಗು ಅಂತಂದು ಬಾಯಾಗಿ ಹಾಕಿದರೆ ಅದೇನು ಮಾಡ್ತಂದು ನೀರು ನುಂಗ್ಬಿಟ್ಟು ಮಾತ್ರೆ ಹಂಗೆ ಇಕ್ಕೊಬಿಟ್ಟೈತೆ ಬಾಯಿಗೆ. ನಾನು ಈ ಕಡೆಗೆ ಬಂದಿದ್ದ ತಕ್ಷಣ ಮಾತ್ರೆ ತೆಗೆದು ಉಗಿತೈತೆ. ನನಗಂತೂ ನಗು ಬರ್ತಾಯಿತ್ತು, ಯಾಕೆ ಹಿಂಗೆ ಮಾಡ್ತೈತೆ ಅಂತಂದು. ಮತ್ತು ಸರಿ ನಾನು ನುಗ್ಸಿದ್ರೆ ನುಂಗಲ್ಲ, ನಮ್ಮ ಮನೆಯವ್ರು ಬಂದಾಗ ನುಗ್ಸಿದ್ರೆ ನುಂಗ್ತೈತೇನೋ ಅಂತಂದು ತಂದಿಟ್ಟಿದ್ದೆ ಒಂದೆರಡು ಎಕ್ಸ್ಟ್ರಾನ. ಸಂಜೆ ಮತ್ತು ಊಟ ಎಲ್ಲ ಮುಗ್ದಿದ್ದಾದಮೇಲೆ ಮಾತ್ರೆ ನುಗ್ಸೋಕೋದ್ರೆ ನುಂಗ್ತಾನೇ ಇಲ್ಲ. ಮತ್ತು ಇನ್ನೇನು ಮಾಡೋದು, ಸುಮ್ಮನಾದ್ವಿ. ಅದಕ್ಕೆ ಎಷ್ಟು ಟ್ರೈ ಮಾಡಿದ್ರು ನುಂಗಲಿಲ್ಲ. ನಮ್ಮ ಮನೆಯವರು ನುಗ್ಸೋಕೆ ಟ್ರೈ ಮಾಡಿದ್ರು ನುಂಗಲಿಲ್ಲ, ನಾನು ನುಗ್ಸಿರು ಟ್ರೈ ಮಾಡಿದ್ರು ನುಂಗಲಿಲ್ಲ. ಅದಕ್ಕೆ ಮತ್ತೆ ಸುಮ್ಮನಾದ್ವಿ, ಇನ್ನೇನು ಮಾಡೋಕ್ಕಾಗುತ್ತೆ, ಬಿಟ್ಬಿಟ್ವಿ. ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ವಿ, ಇಂಜೆಕ್ಷನ್ ಆದರೂ ಮಾಡಿಸ್ಕೊಂಡು ಬರೋಣ ಅಂತಂದು. ಒಂದು ಬಾಟ್ಲ್ ಹಾಕಿಸ್ಕೊಂಬಂದರೆ ಸುಸ್ತೆಲ್ಲ ಕಮ್ಮಿ ಆಗುತ್ತೆ, ಇಂಜೆಕ್ಷನ್ ಮಾಡಿಸ್ಕೊಂಬರೋಣ ಅಂತ. ನಾನು ಯಾಕೆ ಹೊರಟಿದ್ದೀನಿ ಅಂದರೆ, ಗಾಡೀಲಿ ಎಲ್ಲಾದರೂ ಬಿದ್ರಾತು ಹಿಂದೆ ಹಿಡ್ಕೊಂಡು ಕೂತ್ಕೊಳ್ಬೇಕು. ಗಾಡೀಲಿ ಬಿದ್ದರೆ ಆಮೇಲೆ ಏನು ಮಾಡೋದು ಅಂತ, ಅದಕ್ಕೆ ನಾನು ಹೊರಟಿದ್ದೀನಿ. ಅಕಸ್ಮಾತ್ ಇವಾಗ ಗಾಡಿಗೆ ಹೋಗ್ತಾ ಇರ್ತಾರೆ, ಸುಸ್ತು ಹೊಡಿತೈತೆ ಮೊದಲೇ. ಏನಾರ ಬಿದ್ದಿದ್ರೆ ಆಮೇಲೆ ಅದಕ್ಕೆ ಮೊದಲೇ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬರ್ತಿರ್ತವೆ. ಹೆಂಗಿದ್ರು ಪರವಾಗಿಲ್ಲ, ಸೇಫ್ಟಿಗೆ ಹೋಗಿರಲಿ ಅಂತಂದು ನಾನು ಹೊರಟಿದ್ದೀನಿ. ಈಗ ಹೋಗಬೇಕು. ಗೈಸ್ ನೋಡಿ, ಪಾಪ ತಾತಂಗೆ ಹುಷಾರಿದ್ದಕ್ಕೆ ಎಷ್ಟು ಮಂಕಾಗ್ಬಿಟ್ಟೈತೆ. ಕೂತ್ಕೊಂಡಿದ್ದಾಗೆ ನಿದ್ದೆ ಮಾಡ್ತಾಯಿದ್ದೆ. ಈಗ ಅದಕ್ಕೆ ಆಸ್ಪತ್ರೆಗೆ ಹೊರಟಿದ್ದೀವಿ ಕರ್ಕೊಂಡ್ಬಿಟ್ಟು, ಮತ್ತು ಹುಷಾರಾಗಲಿ ಬೇಗ ಅಂತ. ವಯಸ್ಸಾಗಿರೋರಿಗೆ ಸ್ವಲ್ಪ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಇರುತ್ತೆ, ಸೊ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅದಕ್ಕೆ ಬಂದುಬಿಡೋಣ ಅಂತಂದು ಹೊರಟಿದ್ದೀವಿ. ತಾತ ನೋಡ್ರಿ ಕೂತ್ಕೊಂಡಿದ್ದಾಗೆ ಆಸ್ಪತ್ರೆಗೆ. ಗೈಸ್ ನೋಡಿ, ತಾತಕ್ಕೆ ಇದು ಬಾಟ್ಲ್ ಹಾಕಿದ್ರು, ಬಾಟ್ಲ್ ಹಾಕಿಸ್ಕೊಂಡು ನಿಂತಿದ್ದೀವಿ. ಫ್ರೂಟ್ಸ್ ಖಾಲಿ ಆಗಿದ್ವಲ್ಲ, ತಗೊಂಬರೋಕ್ಕೆ ಹೋದ್ರು. ರಾಘವೇಂದ್ರ ಆಸ್ಪತ್ರೆ ಎಷ್ಟು ಇಂಪ್ರೂವ್ಮೆಂಟ್ ಆಗೈತೆ ಅಂದರೆ, ಎಲ್ಲ ಆಯುರ್ವೇದಿಕ್ಕಿಂದೆಲ್ಲ ಇದು ಮಾಡಿದಾರಲ್ಲ. ಸೊ 3 ಆದರೆ ಮುಂಚೆಲೆಲ್ಲ ಮೇಲ್ಗಡೆಗೆ ಕಾಲೇಜೆಲ್ಲ ಇತ್ತು. ಇವಾಗ ಕಾಲೇಜಿಲ್ಲ, ಬೇರೆ ಕಡೆ ಮಾಡಿದ್ದಾರೆ ಅನಿಸುತ್ತೆ. ಈಗ ಬರೀ ಆಸ್ಪತ್ರೆನೇ ಮಾಡಿದ್ದಾರೆ, ಪೂರ್ತಿ ದೊಡ್ಡದಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನೋಡಿ, ರಾಘವೇಂದ್ರ ಆಯುರ್ವೇದಿಕ್ ಅಂತ ಆಯುರ್ವೇದ ಆಸ್ಪತ್ರೆ. ತಾತ ನೋಡಿ ಇಲ್ಲೇ ನಿಂತೈತಿ. ನಿಲ್ಲಿಸ್ಕೊಂಡಿದ್ದೀನಿ, ನಮ್ಮ ಮನೆಗೆ ಬರೋಷ್ಟಿಗೆ. ಮತ್ತೆ ಆಮೇಲೆ ಬಿದ್ದಿದ್ರಾಯ್ತು ಅಂತಂದು ಹೋಗ್ಬೇಕೀಗ. ಸೊ ಗೈಸ್ ನೋಡಿ, ಇವಾಗ ಇನ್ನೂ ಬಂದ್ವಿ. ಅಂದರೆ ಬಂದುಬಿಟ್ಟು ಊಟ ಮಾಡಿಬಿಟ್ಟು ಈಗ ಕೂತ್ಕೊಂಡಿದ್ದೀನಿ. ಒಂದು 5 ನಿಮಿಷ ರೆಸ್ಟ್ ತಾಣ ಅಂತಂದು ಕೂತು ಕಾಲೆಲ್ಲ ನೋವು ಬಂದುಬಿಟ್ಟು, ಹೆಸ್ರು ಕಾಳು ಮೊಳಕೆ ಕಟ್ಟಿದ್ನಲ್ಲ, ಹೆಸ್ರು ಕಾಳು ಮೊಳಕೆ ಕಟ್ಟಿರೋವಿದ್ವು. ಸೊ ಅವನ್ನ ತಿನ್ಕೊಂಡು ಕೂತ್ಕೊಂಡಿದ್ದೀನಿ. ಮೊಳಕೆ ಕಟ್ಟಿರೋ ಕಾಳು ತಿನ್ನಬೇಕು, ಎಲ್ತಿ ಉಳೋದು. ಅವಾಗವಾಗ ನಾನು ಹೆಸ್ರು ಕಾಳು ಮೊಳಕೆ ಕಟ್ಟು ಸಾಂಬಾರು ಮಾಡೋದು, ಮತ್ತು ಕೋಸಂಬರಿ ಮಾಡೋದು, ಇದೆಲ್ಲ ಮಾಡ್ತಾಯಿರ್ತೀನಿ. ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೂಡ ಹೆಸ್ರು ಕಾಳು ಮೊಳಕೆ ಕಟ್ಬಿಟ್ಟು ಹಾಕ್ಕೊಡ್ತೀನಿ, ತಿನ್ಕೊಂತಾರೆ. ದೊಡ್ಡನಿಗೆ ಸಖತ್ ಇಷ್ಟ ಆಗುತ್ತೆ, ಹೆಸ್ರು ಕಾಳು ಮೊಳಕೆ ಕಟ್ಬಿಟ್ಟು ಹಾಕ್ಕೊಟ್ರೆ ತಿನ್ಕೊಂತಾನೆ. ಚಿಕನ್ನು ತಿಂತಾನೆ ನಾವು ಇಷ್ಟಪಟ್ಟು. ಬಟ್ ದೊಡ್ಡನಿಗೆ
ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಕೊಟ್ಟರೆ ತಿಂತಾನೆ. ಚಿಕನು ಹಂಗೆ ತಿಂತಾನೆ. ಅವನಿಗೆ ಸ್ವಲ್ಪ ಉಪ್ಪು ಖಾರ ಖಾರ ಅಂದರೆ ಅಲರ್ಜಿ ಅವನಿಗೆ. ಅದಕ್ಕೆ ದೊಡ್ಡಮ್ಮ ಪರವಾಗಿಲ್ಲ, ಅವನಿಗೆಲ್ಲ ಏನು ಹಾಕ್ಕೊಟ್ರು ತಿಂತಾನೆ. ಇನ್ನೇನು ಸ್ಕೂಲಿಂದ ಬರೋ ಟೈಮ್ ಆಯ್ತು ಮಕ್ಕಳು. ಇನ್ನೊಂದು 10 ನಿಮಿಷ ಐತೆ. ಅಷ್ಟರಲ್ಲಿ ಇದು ಹೆಸ್ರು ಕಾಳು ಮೊಳಕೆ ಎಲ್ಲ ತಿಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಮುಗಿಸ್ಕೊಂಡು ಅವ್ರು ಬಂದಮೇಲೆ ಹೋಮ್ವರ್ಕ್ ಮಾಡಿಸ್ಬೇಕು. ಬಟ್ಟೆ ತೊಳೆಯೋವಿದ್ವು, ಆಸ್ಪತ್ರೆಗೆ ಹೋದ್ವಲ್ಲ, ತೊಳೆಯೋಕ್ಕಾಗಲೇ ಇಲ್ಲ, ಏನು ಮಾಡೋಕ್ಕಲ್ಲ. ಆಸ್ಪತ್ರೆಗೆ ಹೋಗಿದ್ದಕ್ಕೆ ಬರೋದು ಲೇಟ್ ಆಯಿತು. ಅಲ್ಲಿ ತಾತಂಗೆ ಬಾಟ್ಲು ಹಾಕಿದ್ರು, ಅದಕ್ಕೆ ಸುಸ್ತಾಗ್ತಿತ್ತಲ್ಲ, ಒಂದು ಬಾಟ್ಲಾದರೂ ಹಾಕಿಸ್ಕೊಬರೋಣ ಅಂತಂದು ಬಾಟ್ಲು ಹಾಕಿಸ್ಕೊಂಡು ಬಂದ್ವಿ. ಅದು 11:30 ಹಾಕಿದ್ದು, 12:30 1 ಗಂಟೆ ಹಿಡಿತು. ಸೊ ಅದನ್ನು ಮುಗಿಸ್ಕೊಂಡು ಬಂದ್ವಿ. ಮಧುಗಿರಿ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೈತೆ. ಅದರಲ್ಲೂ ಮಧುಗಿರಿಗೆ ರಾಘವೇಂದ್ರ ಹಾಸ್ಪಿಟಲ್ ಮಾತ್ರ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೈತೆ. ಮತ್ತು ಬಿಲ್ಡಿಂಗು ಕೂಡ ಚೆನ್ನಾಗಿ ಇದು ಮಾಡಿದಾರಲ್ಲನ. ಈಗ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ ಏನೋ ರೆಡಿ ಮಾಡಿದ್ದಾರೆ ಈಗ. ಅದು ಗೊತ್ತಿಲ್ಲ ನನಗೆ, ಆಯುರ್ವೇದಿಕ್ಕಿಂದು ಅಷ್ಟಾಗಿ ನನಗೆ. ಬಟ್ ಮಾಮೂಲಿ ಜನ ಆಯುರ್ವೇದಿಕ್ ಆಸ್ಪತ್ರೆ ಅಂತ ಮಾಡಿದ್ರು ಸಪ್ರೇಟಾಗಿ ಮಾಮೂಲಿ ಜನ ಹೋಗ್ತಾರೆ. ಜಯರಾಮ್ ಡಾಕ್ಟರ್ ಇರ್ತಾರಲ್ಲ, ಅವ್ರು ನೋಡ್ತಾರೆ. ಆಯುರ್ವೇದಿಕ್ ಅಂದರೆ ಮೇಲ್ಗಡೆ ಸಪ್ರೇಟ್ ಮಾಡಿದ್ದಾರೆ, ಅದಕ್ಕೆ ಕೆಳಗಡೆ ಮಾಮೂಲಿ OPD ಮಾಡಿದ್ದಾರೆ. ಚೆನ್ನಾಗಿದೆ ಆಸ್ಪತ್ರೆ, ಇವಾಗೆಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ಇವತ್ತಿನ ವಿಡಿಯೋ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.